ಸೊ ಏನು ಲಿಮಿಟ್ಸ್ ಅಂತಂದ್ರೆ, ಲಿಮಿಟ್ ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ಫಂಕ್ಷನ್ ಅಂದ್ರೆ ಏನು, ವಾಟ್ ಯು ಮೀನ್ ಬೈ ಫಂಕ್ಷನ್. ಸೊ ಫಂಕ್ಷನ್ ನಾವು ಹೆಂಗಪ್ಪ ಡಿನೋಟ್ ಮಾಡ್ತೀವಿ ಅಂತಂದ್ರೆ, ಒಂದು y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಹೇಳ್ತೀರಿ. y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ನೋಡಕ್ಕೆ ಇದು ಸಿಂಪಲ್ ಆಗಿ ಕಾಣಿಸ್ತಾ ಇದೆ, ಬಟ್ ನಿಮ್ಮ ಎಂಟೈರ್ ಮ್ಯಾಥಮೆಟಿಕಲ್ ಬುಕ್ಸ್ ನೀವೆಲ್ಲ ಹೈಯರ್ ಸ್ಟಡೀಸ್ ನೋಡ್ತಾ ಇದ್ರೆ ವಿತೌಟ್ ದಿಸ್ ಲೆಟರ್ಸ್ ಯು ಡೋಂಟ್ ಹ್ಯಾವ್ ಎನಿ ಟೆಕ್ಸ್ಟ್ ಬುಕ್. y is equal to f of x ಇದ್ರೆ ನಿಮಗೆ ಯಾವುದೇ ಟೆಕ್ಸ್ಟ್ ಬುಕ್ ಇರೋದೇ ಇಲ್ಲ. f of x is nothing but it is a function of x ಅಂತ ಕರೀತಾರೆ. ಸೊ ಫಂಕ್ಷನ್ ಹೆಂಗ್ ಡಿಫೈನ್ ಮಾಡಬಹುದು ಅಂತಂದ್ರೆ, ಇಟ್ ಇಸ್ ಅ ವೆರಿ ಸಿಂಪಲ್ ಥಿಂಗ್. ಎ ಫಂಕ್ಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್, ಫಾರ್ ಎಕ್ಸಾಂಪಲ್ ಯು ಟೇಕ್ ಒನ್ ಸೆಟ್ a ಅಂತ ತಗೊಳ್ಳಿ, a ಕಂಟೇನ್ಸ್ ಎಲಿಮೆಂಟ್ 1, 2, 3 ಅಂತ ತಗೊಳ್ಳಿ, b ಕಂಟೇನ್ಸ್ ಅನದರ್ ಎಲಿಮೆಂಟ್, ಲೆಟ್ ಅಸ್ ಟೇಕ್ ಇಟ್ ಆಸ್ a, b, c ಅಂತ ತಗೊಳ್ಳಿ. ಓಕೆನಾ? ಸೊ ಇದಕ್ಕೆ ಮುಂಚೆ ನಾನು ಬೇರೆ ಬರ್ತಿರ್ಬೋದು 3, 4, 5 ಅಂತ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ 1, 2, 3 ಮತ್ತೆ ಇಲ್ಲಿ ABC ಅಂತ ತಗೊಂಡಿದ್ದೀನಿ. ಇಲ್ಲಿ ಸೆಟ್ A ನಲ್ಲಿ ಇದೆ 1, 2, 3 ಇದೆ, ಸೆಟ್ B ನಲ್ಲಿ ಇದೆ A, B, C ಇದೆ. ಇವೆರಡು ಸೆಟ್ ಅಂದ್ರೆ ಏನು, ಎರಡು ಫ್ಯಾಮಿಲಿ ಅಂತ. ಸೊ ಯೂಶುವಲಿ ಫಂಕ್ಷನ್ ಆದಾಗ ಏನಾಗುತ್ತೆ, ಫಂಕ್ಷನ್ ಆಗಬೇಕು ಅಂತಂದ್ರೆ ಎರಡು ಫ್ಯಾಮಿಲಿ ಅಥವಾ 3 ಫ್ಯಾಮಿಲಿ ಅಥವಾ 4 ಫ್ಯಾಮಿಲಿ ಸೇರ್ತಾರೆ. ಇಲ್ಲೂ ಅಷ್ಟೇ, ಒಂದು ಫಂಕ್ಷನ್ ನಾವು ಡಿಫೈನ್ ಮಾಡ್ಬೇಕಂದ್ರೆ ದೇರ್ ಮಸ್ಟ್ ಬಿ ಮಿನಿಮಮ್ 2 ನಾನ್ ಎಂಪ್ಟಿ ಸೆಟ್ಸ್ ಅಥವಾ ನಾನ್ ಎಂಪ್ಟಿ ಫ್ಯಾಮಿಲಿ ಇರಲೇಬೇಕು. ಸಿಂಪಲ್ ಆಗಿ ಲಾಜಿಕ್ ಹೇಳ್ತೀನಿ, ಫಂಕ್ಷನ್ ಆಗ್ಬೇಕು ಅಂದ್ರೆ ಯಾವಾಗ ಸೇರ್ತೀರಾ, ಎರಡು ಫ್ಯಾಮಿಲಿ ಸೇರ್ಲೇಬೇಕು ಮಿನಿಮಮ್. ಒಂದು ಮನೆಯಲ್ಲಿ ಒಂದು 5 ಜನ ಇದ್ದಾರೆ ಅಂತಂದ್ರೆ ಅವ್ರು ಫಂಕ್ಷನ್ ಮಾಡಿದ್ರೆ ಬರೀ ಅವರೇ ಮಾಡ್ಕೊಂಡ್ರೆ ಫಂಕ್ಷನ್ ಅಂತ ಆಗಲ್ಲ, ಹಬ್ಬ ಆಗೋಗುತ್ತೆ. ಆದ್ರೆ ಇನ್ನೊಬ್ರು ಬರೋದು ಯಾವಾಗ, ಏನಾದ್ರೂ ಒಂದು ಫಂಕ್ಷನ್ ಮಾಡಿದ್ರೆ ಕರೆದೇ. ಸೊ ಅದಕ್ಕೆ ಮಿನಿಮಮ್ 2 ಇರಬೇಕು. ಇನ್ನೊಂದು ಸೆಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇಫ್ ಸೆಟ್ ಬಿ ಇಫ್ ಇಟ್ ಇಸ್ ಅ ನಲ್ ಸೆಟ್ ದೆನ್ ಯು ಡೋಂಟ್ ಹ್ಯಾವ್ ಫಂಕ್ಷನ್ ಅಟ್ ಆಲ್. ಫಂಕ್ಷನ್ ಅಂದ್ರೆ ಡಿಫೈನ್ ಮಾಡಕ್ಕೆ ಆಗೋದಿಲ್ಲ. ಹಾಗಾದ್ರೆ ಏನು ಫಂಕ್ಷನ್ ಅಂದ್ರೆ, ಎ ಫಂಕ್ಷನ್ ಇಸ್ ನಥಿಂಗ್ ಬಟ್ ಎ ರಿಲೇಷನ್ ಬಿಟ್ವೀನ್ 2 ನಾನ್ ಎಂಪ್ಟಿ ಸೆಟ್ಸ್. A relation between two non-empty set. Relation between two non-empty set is called as function. So ಇಲ್ಲಿ A ಇದೆ ಮತ್ತೆ B ಇದೆ, ಇವೆರಡರ ನಡುವೆ ನಮಗೆ ಒಂದು ರಿಲೇಷನ್ ಇರುತ್ತೆ. That relation is defined as what? A relation between two non-empty set is called as function. ಸೊ ಇದು ಜಸ್ಟ್ ಅಬೌಟ್ ಫಂಕ್ಷನ್ ಮಾತ್ರ. ಫಂಕ್ಷನ್ ನೀವು ಮಾತ್ರ ಎಕ್ಸ್ಪ್ರೆಸ್ ಮಾಡಬಹುದು. ಹೆಂಗೆಲ್ಲ ಎಕ್ಸ್ಪ್ರೆಸ್ ಮಾಡಬಹುದು, ಫಾರ್ ಎಕ್ಸಾಂಪಲ್ ಯು ಟೇಕ್ ವಾಟ್ ಇಸ್ ದಟ್, ಇಫ್ ಯು ಟೇಕ್ ದ ಸ್ಕ್ವೇರ್, ಒಂದು ಸ್ಕ್ವೇರ್ ಕನ್ಸಿಡರ್ ಮಾಡ್ತೀನಿ, ಈ ಸ್ಕ್ವೇರ್ ಏರಿಯಾ ಕನ್ಸಿಡರ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಏನ್ ಮಾಡ್ಬೇಕು ನಾನು, ಐ ಹ್ಯಾವ್ ಟು ಕನ್ಸಿಡರ್ ದ ಏರಿಯಾ ಆಫ್ ದಿ ಸ್ಕ್ವೇರ್. ಸೊ ವಾಟ್ ಇಸ್ ದ ಸೈಡ್ ಆಫ್ ದಿ ಸ್ಕ್ವೇರ್, ಎ ಅಂತ ತಗೊಳ್ಳಿ. ಸೊ ಏರಿಯಾ ಕ್ಯಾಪಿಟಲ್ ಎ ಆರ್ ಯು ಟೇಕ್ ದಿಸ್ ಒನ್ ಆಸ್ ಸ್ಮಾಲ್ ಎಲ್ ಅಂತ ತಗೊಳ್ಳಿ. ಸೊ ಏರಿಯಾ ಆಫ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್, ಎಲ್ ಸ್ಕ್ವೇರ್. Now you can see that this is what area and this is what the length of a square. What about that one? ನೀವು length of a side increase ಮಾಡ್ತಾ ಹೋಗ್ತಾ ಇರಿ, ಏನಾಗುತ್ತೆ, ಏರಿಯಾ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನ ಜಾಸ್ತಿ ಮಾಡ್ತಾ ಹೋಗ್ತಾ ಇರಿ, ಏರಿಯಾ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಅಂದ್ರೆ ಏನಾಗ್ತಿದೆ ಇಲ್ಲಿ, ಏರಿಯಾ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ವಾಟ್, ದ ಸೈಡ್ ಆಫ್ ಎ ಸ್ಕ್ವೇರ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ನಾನು ಹೇಳ್ತಾ ಇರೋಂಥ ವರ್ಡು, ಯಾವಾಗ ಲೆಂತ್ ಚೇಂಜ್ ಆಗ್ತಾ ಇದೆಯೋ ಏರಿಯಾ ಕೂಡ ಚೇಂಜ್ ಆಗ್ತಾ ಇದೆ. ಲೆಂತ್ ಜಾಸ್ತಿ ಆಗ್ತಾ ಇದ್ದಂಗೆ ಏರಿಯಾ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ದಟ್ ಮೀನ್ಸ್ ವಾಟ್, ದ ಏರಿಯಾ ಆಫ್ ಎ ಸ್ಕ್ವೇರ್, area of a square is a function of, the area of a square is a function of its side. You can write it very easily. What can we write this one? From this one you can define another function, that is area of a square can be defined as a function of L. This is also one function. So ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬಹುದು, ಇಲ್ಲಿ ಕೂಡ ಎರಡು ವೇರಿಯೇಬಲ್ಸ್ ಇದಾವೆ. ಮಕ್ಕಳೇ, ನಿಮಗೆ ವೇರಿಯೇಬಲ್ಸ್ ಏನೋ ಗೊತ್ತಿಲ್ಲ ಅಂತಂದ್ರೆ ಫಸ್ಟ್ ನೆನ್ಪಿಟ್ಕೊಳ್ಳಿ, ಫಸ್ಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಫಸ್ಟ್ ಅರ್ಥ ಮಾಡ್ಕೊಬೇಕಾಗಿರೋದು 2 ಥಿಂಗ್ಸ್. ಎಂಟೈರ್ ಮ್ಯಾಥಮೆಟಿಕ್ಸ್ ನೀವು ಫಸ್ಟ್ ಕ್ಲಾಸ್ ಹೋಗ್ಬಿಟ್ರಿ ಮ್ಯಾಥ್ಸ್ ದಿನ ಅಂತಂದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ 2 ಥಿಂಗ್ಸ್. ಒನ್ ಇಸ್ ದಟ್ ವಾಟ್ ಇಸ್ ಅ ವೇರಿಯೇಬಲ್ ಅಂಡ್ ವಾಟ್ ಇಸ್ ಅ ಕಾನ್ಸ್ಟೆಂಟ್. ಕರೆಕ್ಟಾ? ನಿಮಗೆ ಇಡೀ ಮ್ಯಾಥ್ಸ್ ಲೈಫ್ ಅಲ್ಲಿ ಬೇಕಾಗಿರೋದು ಇವೆರಡು, ಒಂದು ವೇರಿಯೇಬಲ್, ಇನ್ನೊಂದು ಕಾನ್ಸ್ಟೆಂಟ್. ಏನು ಕಾನ್ಸ್ಟೆಂಟ್ ಅಂತಂದ್ರೆ ಏನು, ದ ವ್ಯಾಲ್ಯೂ ವಿಚ್ ಡಸ್ ನಾಟ್ ಚೇಂಜಸ್, ದಟ್ ಇಸ್ ಕಾಲ್ಡ್ ಆಸ್ ವಾಟ್, ಕಾನ್ಸ್ಟೆಂಟ್ ಅಂತ ಕರೀತೀರಿ. The value which does not changes is called as constant. What about variable? The value which changes. The value which changes. The value which changes is called as what? Variable. Is called as what? Variable. Again, there is a 2 types of variables. There is a 2 types of constant. What are the 2 types of variables? You can understand it very easily. What are the 2 types of variables? One is the independent variable. Independent variable. Other one is what? Dependent variable. Dependent variable. Easy ಅರ್ಥ ಆಗುತ್ತೆ ನೋಡಿ. ವೇರಿಯೇಬಲ್ ಅಂತ 2 ಟೈಪ್, ಒಂದು ಇಂಡಿಪೆಂಡೆಂಟ್, ಇನ್ನೊಂದು ಡಿಪೆಂಡೆಂಟ್. ಫಾರ್ ಎಕ್ಸಾಂಪಲ್ ಯು ಟೇಕ್ ಯುವರ್ ಫ್ಯಾಮಿಲಿ.
ನಿಮ್ಮ ಫ್ಯಾಮಿಲಿ ತಗೊಂಡ್ರೆ ಏನಾಗುತ್ತೆ, ನೀವೆಲ್ಲ ಮಕ್ಕಳೆಲ್ಲ ಯಾರ ಮೇಲೆ ಡಿಪೆಂಡ್ ಆಗಿದ್ರೆ, ಯು ಆರ್ ಡಿಪೆಂಡಿಂಗ್ ಆನ್ ಯುವರ್ ಪೇರೆಂಟ್ಸ್. ಸೊ ಪೇರೆಂಟ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್ as what, they are independent. ಯಾರೊಬ್ರಿಗೆ ಅಂತ ಹೇಳ್ಬೋದು ಬೇಕಾದ್ರೆ, ಸರ್ ನಮ್ಮ ಅಪ್ಪ ಅಮ್ಮ ಅವ್ರ ಅಪ್ಪ ಮೇಲೆ ಡಿಪೆಂಡ್ ಆಗಿದ್ದಾರೆ ಆಗಿರ್ಬೋದು. ನೌ ವಿ ಆರ್ ಟೇಕಿಂಗ್ ಒನ್ ಸಿಸ್ಟಮ್. ವಾಟ್ ಇಸ್ ದಟ್ ಸಿಸ್ಟಮ್? You and your parents. So your parents are considered as what? Independent. You are considered as what? Dependent. So these are the two types of variables here also. Why I am telling about these things? Because I am connecting from the variable concept to this function. Here also, what is the value of y? The value of y is depending on what? It is depending on the value of x. So x is called as what? X is called as independent variable. Independent variable. What about y? Y is called as dependent variable. So these two are the very important thing to understand about the function. See, again in another class I will explain about what are the types of constants. Okay, now I don't want that one. Just glance about this class. What I said, what do you mean by limits? To understand limit, what we have to understand first? We have to understand what is meant by function. So what is the function here? A function is nothing but what? A relation between two non-empty sets. A relation between two non-empty sets. That is what I am saying. This is what relation. A relation between ಯಾವುದೇ ಒಂದು ಸಂಬಂಧ ಇರಬೇಕು, ಎಲ್ಲಿರಬೇಕು, ಎರಡು ಫ್ಯಾಮಿಲಿ ನಡುವೆ ಇರಬೇಕು. ಅವಾಗ ಏನು ಮಾಡಬಹುದು? ಫಂಕ್ಷನ್ ಮಾಡಬಹುದು. ಎಂತ ಫಂಕ್ಷನ್ ಮಾಡಬಹುದು? ದಟ್ ಈಸ್ ವಾಟ್ y is equal to f of x. Now to understand that I have given another example. What is that example? Area of a square depending on what? Its sides. Area of a square is depending on what? Its sides. As the length of the side increases, as the length of the side increases, for example, take another square. So ಇದು ಜಾಸ್ತಿ ಆಗ್ತದೆ, ಏನಾಗುತ್ತೆ? ಏರಿಯಾ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. So this is another function. You can say that this is an example for another function. Area is equal to f of n. So to understand this one, I told that what are the types of variables. I said there are two types of variables. One is the independent variable, other one is the dependent variable. One is the independent, other one is the dependent variable. So here also, whenever you are saying about the function y is equal to f of x, we need two variables. One is independent, other is what? Dependent. This is simply about the function. Now I will come to the point of limits.